ಕುಖ್ಯಾತ ಫೇಸ್ಬುಕ್ ರೌಡಿ ಶಾರದಾ ಭಟ್ ಅವರು 2 ದಿನದಿಂದ ವೈರಲ್ ಆಗ್ತಾ ಇದ್ದಾರೆ, ಸತತವಾಗಿ ವೈರಲ್ ಆಗ್ತಾ ಇದ್ದಾರೆ. ಈಕೆ ವಾರ್ನಿಂಗ್ ಕೊಟ್ಟದ್ದು ಫೇಸ್ಬುಕ್ಕಲ್ಲಿ ಬಿಗ್ ಬಾಸ್ ರಜತ್ ಬುಜ್ಜಿ ಅವ್ರಿಗೆ. ಈ ವೈರಲ್ ಆದ ಬೆನ್ನಲ್ಲೇ ಇವರು ವಾಪಸ್ ಇನ್ನೊಂದು ಹೇಳಿಕೆಯನ್ನು ಒಂದು ವಾಯ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಕೊಡ್ತಾರೆ. ಏನಂತ ಅಂದರೆ, ಮಂಡ್ಯ ಹಾಸನ ಗೌಡ್ರು ಬರೋದೇ ಜಗಳಕ್ಕೆ, ಅವರನ್ನು ಜಗಳಕ್ಕಂತಲೇ ಕರೆಸಿರೋ ಅಂಥದ್ದು ಪಾಂಗಳ ಅನ್ನುವಂತಹ ಧರ್ಮಸ್ಥಳದಲ್ಲಿರುವ ಸ್ಥಳಕ್ಕೆ ಅಂತ ಹೇಳಿ ಇದೇ ಕುಖ್ಯಾತ ಶಾರದಾ ಭಟ್ ಆನ್ಲೈನ್ ರೌಡಿ ಹೇಳ್ತಾರೆ. ಹೋಗಿ ಕೇಳಿಸ್ಕೊಂಡು ಬನ್ನಿ ನೀವು. ಅವನ ಹೆಸರು ರಜತ್ ಗೌಡ ಅಂತ. ಅವನು ಇವತ್ ಬೆಳಿಗ್ಗೆ ವಿಡಿಯೋ ಮಾಡ್ತಾನೆ, ನನಗೆ ಗಿರೀಶ್ ನಾನು ಸೌಜನ್ಯಳ ಪರವಾಗಿ ಸೌಜನ್ಯಳ ಮನೆಗೆ ಹೋಗಿ ನ್ಯಾಯ ಕೊಡಿಸ್ತೇನೆ, ಅಲ್ಲಿ ಗಿರೀಶ್ ಇದ್ದಾರೆ, ಹಾಗಾಗಿ ಅವರನ್ನ ಮೀಟ್ ಮಾಡಿದಾಗೂ ಆಗತ್ತೆ ಅಂತ ಹೇಳುವಂತ ಒಂದು ದೃಷ್ಟಿಯಿಂದ ನಾನು ಧರ್ಮಸ್ಥಳಕ್ಕೆ ಹೊರಟಿದ್ದೇನೆ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಧರ್ಮಸ್ಥಳದ ದೇವರನ್ನ ನೋಡ್ಬೇಕು ಅಂತ ಹೇಳುವಂತ ಯಾವುದೇ ಉದ್ದೇಶ ಆ ಒಂದು ರಜತ್ ಗೌಡ ಅಂತ ಹೇಳೋರಿಗೆ ಇರ್ಲಿಲ್ಲ. ರಜತ್ ಯಾವುದು ವಿಡಿಯೋ ನನ್ ಕೈ ಸಿಕ್ಕಿತೋ ಆಗ್ಲೇ ನಾನು ಆ ವಿಡಿಯೋವನ್ನ ಫೇಸ್ಬುಕ್ ಗೆ ಹಾಕಿ 100% ಇವತ್ತು ಗಲಾಟೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಮಂಡ್ಯ ಹಾಸನ ಸೈಡಿನ ಗೌಡ್ರುಗಳು ಅವ್ರು ಸಿಕ್ಕಾಪಟ್ಟೆ ರಫ್ ಇರ್ತಾರೆ, ಅವ್ರು ಬರೋದೇ ಜಗಳಕ್ಕೆ. ಇನ್ನು ಆ ರಜತ್ ಅಂತ ಹೇಳೋನಿಗೆ ಸತ್ಯ ಹೇಳ್ತೇನೆ, ಅವನ್ ಹೆಂಡತಿ ಕೂಡ ನಾನು ಟ್ಯಾಗ್ ಮಾಡಿ ಹಾಕಿಟ್ಟಿದ್ದೇನೆ. ಅವನಿಗೆ ಏನಾದ್ರೂ ಅವ್ನ ಫ್ಯಾಮಿಲಿಯನ್ನ ಉಳಿಸ್ಕೊಳ್ಬೇಕಂತ ಇದ್ರೆ ಟೆಕ್ಸ್ಗೆ ಹೋಗೋದು ಒಳ್ಳೇದು, ಇಲ್ಲ ಅಂದ್ರೆ 100% ಯಾರನ್ನೂ ಬಿಡೋದಿಲ್ಲ. ಈ ಸಲ ಕೇಳಿಸ್ಕೊಂಡ್ ಬಂದ್ರ? ಈಗ ಆಕೆ ಹೇಳ್ತಾ ಇರೋದಾದ್ರೂ ಏನಪ್ಪ ಅಂತ ಹೇಳಿದ್ರೆ, ಮಂಡ್ಯ ಹಾಸನದವರೆಲ್ಲ ಜಗಳಕ್ಕಂತಾನೆ ಬರ್ತಾರೆ. ಈತ ಯಾರಿದ್ದಾರೆ ಬಿಗ್ ಬಾಸ್ ರಜತ್ ಅವರು, ಅವರನ್ನು ಅವರೇ ಹೇಳ್ಕೊಂಡಿಲ್ಲ ಎಲ್ಲೂ, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಬಿಗ್ ಬಾಸ್ಗೆ ಹೋದಾಗಿರ್ಬೋದು, ಎಲ್ಲೂ ನಾನು ರಜತ್ ಗೌಡ ಅಂತ. ಆದರೆ ಈಕೆ ಟ್ರೆಸ್ ಮಾಡಿ ಅದನ್ನು ಒತ್ತಿ 10 ಸತಿ ರಜತ್ ಗೌಡ ಅಂತ ಹೇಳ್ತಾಳೆ. ಕಾರಣ ಆದರೂ ಏನಿರ್ಬೋದು ಸ್ನೇಹಿತರೆ? ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವ ಕೆಲಸ ಇರ್ಬೋದಾ, ಹುನ್ನಾರ ಇರ್ಬೋದಾ ಈಕೆದು? ಏನು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಮಗೆ ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ದ ವಿಡಿಯೋ.